ಮೂವಿ ಏನೋ ಮಿಸ್ಟ್ರಿನೇ, ಬಟ್ ಥ್ರಿಲ್ಲರ. ಈ ಸಿನಿಮಾ ವಿಷಯಕ್ಕೆ ಬಂದರೆ ಇದನ್ನ ಡೈರೆಕ್ಟ್ ಮಾಡಿರೋದು ಜನಾರ್ದನ್ ಚಿಕ್ಕಣ್ಣ ಅವರು. ಗುಲ್ಟೋ ಮತ್ತು ಪೌಡರ್ ಮಾಡಿದ್ದಾರೆ, ಮತ್ತು ಪ್ರೊಡ್ಯೂಸರ್ ಬಂದು ಹೇಮಂತ್ ರಾವ್. ಸೊ ಇವರಿಬ್ರು ಸಿನಿಮಾ ಮಾಡಿದ್ದಾರೆ ಅಂದಮೇಲೆ ಅದನ್ನ ನೋಡಿದೆ ಹೆಂಗಿರೋಕ್ಕಾಗುತ್ತೆ. ಟಿಕೆಟ್ಸ್ ಬುಕ್ ಮಾಡೋಣ ಅಂತ ವೆಬ್ಸೈಟ್ಗೆ ಹೋದೆ, ಬಟ್ ಎಲ್ಲ ಶೋಸು 20 ಕಿಲೋಮೀಟರ್ಗಿಂತಲೂ ದೂರನೇ ಇತ್ತು. ಬಟ್ ಒಂದು ಶೋ ಹತ್ರ ಇತ್ತು. ಅದು ಎಷ್ಟು ಹತ್ರ ಅಂದರೆ 19 ಕಿಲೋಮೀಟರ್. ಸಿನಿಮಾ ನೋಡ್ಕೊಂಡು ಬಂದಮೇಲೆ ನನ್ನ ಎಕ್ಸ್ಪೀರಿಯನ್ಸ್ ಹೇಳೋದಾದರೆ, ಇದೊಂದು ಮರ್ಡರ್ ಮಿಸ್ಟ್ರಿ ಸಿನಿಮಾ. ಈ ಸಿನಿಮಾ ಕತೆ ಬಗ್ಗೆ ಏನಾದರೂ ಹೇಳಿ ಅದು ಸ್ಪಾಯ್ಲರ್ ಆಗೋ ಚಾನ್ಸಸ್ ಇದೆ, ಅದರಿಂದ ಶಾರ್ಟಾಗಿ ಹೇಳ್ತೀನಿ. ಆ್ಯಂಡ್ ಇದು ಒಂದು ಸಾವಿನ ಸುತ್ತ ನಡೆಯುವಂಥ ಒಂದು ಸಿನಿಮಾ. ಆ ಸಾವು ನ್ಯಾಚುರಲ್ಲ ಆರ್ ಮರ್ಡರ್ ಅನ್ನೋದನ್ನ ಸಾಲ್ವ್ ಮಾಡೋದೇ ಈ ಸಿನಿಮಾದ ಕತೆ. ಬಟ್ ಇದು ಸ್ಲೋ ಪೀಸೆಡ್ ಸ್ಕ್ರೀನ್ ಪ್ಲೇ ಆಗಿರೋದ್ರಿಂದ ಮರ್ಡರ್ ಮಿಸ್ಟ್ರಿಗೆ ವರ್ಕೌಟ್ ಆಗಿದೆ ಅಂತ ನನ್ಗನ್ನಿಸ್ಲಿಲ್ಲ. ಜನಾರ್ದನ್ ಚಿಕ್ಕಣ್ಣ ಅವರು ಮಾಡಿರುವಂಥ ಡೈರೆಕ್ಷನ್ ಆಗಿರಲಿ, ಹೇಮಂತ್ ರಾವ್ ಅವರು ಇನ್ವೆಸ್ಟ್ ಮಾಡಿರುವಂಥ ಬಜೆಟ್ ಆಗಿರಲಿ, DOP ಅವ್ರು ತೋರಿಸಿರುವಂಥ ವಿಜುವಲ್ಸ್ ಆಗಿರಲಿ, ಚರಣ್ ರಾಜ್ ಅವ್ರು ಕೊಟ್ಟಿರುವಂಥ ಮ್ಯೂಸಿಕ್ ಆಗಿರಲಿ, ಇಷ್ಟೆಲ್ಲ ಎಲಿಮೆಂಟ್ಸು ನೆಗೆಟಿವ್ಸ್ನ ಓವರ್ಲ್ಯಾಪ್ ಆಗಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋದ್ರಿಂದ ಸಿನಿಮಾ ಗೆಲ್ಲುತ್ತೆ ಅಂತ ನನ್ಗನ್ನಿಸ್ತಾ ಇದೆ. ಇನ್ನು ಜನಾರ್ದನ್ ಚಿಕ್ಕಣ್ಣ ಅವ್ರ ಬಿಲಿಯನ್ಸ್ ಬಗ್ಗೆ ಹೇಳೋದಾದ್ರೆ, ಈ ಕ್ಲೈಮ್ಯಾಕ್ಸ್ ಅಲ್ಲಿ ಬರುವಂತ ಒಂದು ಫ್ರೇಮ್ ಅಲ್ಲಿ ಇಡೀ ಸಿನಿಮಾದ ಸಾರಾಂಶ ತೋರಿಸಿದ್ದಾರೆ.